ಆ ಮೂರನೇದು ಹೆಣ್ಮಗು ನನ್ನ ತಾಯಿ. ಓಕೆ. ನಮ್ ತಾಯಿಗೆ ಒಂದೂವರೆ ತಿಂಗಳು ಮಗುನು ಏನೋ 1 ತಿಂಗಳು ಮಗುನು. ಅದಕ್ಕೆ ಕತ್ತೆ ಕುಯ್ಕೊಬಿಟ್ಟಿದೆ. ಓಕೆ. ಇದು ಅವ್ರಾಗವ್ರೆ ಮಾಡ್ಕೊಂಡಿದ್ದ? ಇಲ್ಲ, ತಾಯಿ ದೇವ್ರು ಕೂದಿರೋದು. ಹೆಂಗಿದು? ಯಾವ ತರ? ಹಾಲ್ ಕರ್ದಿ ಹಾಲ್ ಹಾಕಿದ್ರೆ ಆಚೆ ಕಡೆ ಹಾಲು ಕತ್ತಿಯಿಂದ ಆಚೆ ಬರ್ತಿದಂತೆ ಹಾಲು. ಅಂದ್ರೆ ಕತ್ತಿಂದ ಇಲ್ಲಿ ಬಟ್ಟೆ ಬಾಯಲ್ಲಿ ತಗೊಂಡು ಗಂಟ್ಲಿಂದ ಆಚೆ ಬರ್ತದೆ ಅಂತ? ಗಂಟ್ಲಿಂದ ಆಚೆ ಬರ್ತಾ ಇದ್ದಂತೆ. ಕಾಳಮ್ಮ ಬಂದ್ ಹೇಳ, ನನ್ ಕೈಲಿ ಆಗಲ್ಲ, ಎಲ್ಲಾರ ಹೊಂಟೋಗು ಅಂದ್ರಂತೆ. ನಾನೇ ಅವ್ರಿಗೆ ಕತ್ ಕೂದಿರೋದು. ನೀನ್ ಯಾಕೆ ಹೋಗೋರ್ನ ಅದ್ ಮಾಡ್ತೀಯ, ನೀನ್ ಮಾತ್ರ ಪೂಜೆ ಬೇಕು, ನನಗ್ ಬೇಡವಾ ಅಂತ. ಇದು ಕೇಳ್ತಾ ಇದಾರೆ ಇವರು ಚೌಡೇಶ್ವರಿ ಅವರು. ಅದಕ್ಕೆ ಅವ್ರು 1 ಓವರ್ 2 ಓವರ್ ಬಂದಿಲ್ಲ, ಅಲ್ಲಿ ಮಾತುಕತೆ ಮಾಡಿ ಅವ್ರು ಬಂದಿರೋದ ಮೇಲೆ. ಸಂತೋಷ ಆಯ್ತಾ? ನಿನ್ ಮಗನ್ ಕಟ್ಟಿ ಹೊಡೆದಿದ್ದೀರಾ? ಆನಂದ್ ಆಯ್ತಾ? ನಮ್ಗೇನ್ ಮಾಡ್ಕೊಡ್ತೀಯ? ಏನ್ ಮಾತು ಕೊಡ್ತಾ ಇದೆಯಾ? ನಿನ್ ಮಗಂದು ನಿಂದು ಸೇರಿಸಿ ವಿಡಿಯೋ ಬಿಡ್ತೀನಿ ನಾನು. ವಿಡಿಯೋ ಬಿಡ್ಲಾ ಬೇಡ? ವಿಡಿಯೋ ಮಕ್ಕ ಕಾಣಿಸತ್ತಾರ ಬಿಡ್ಲಾ? ಒಳ್ಳೇದಾಯ್ತಾಯ್ತಾ? ಆಯ್ತಯ್ಯ, ತಣ್ಣಗೆ ಓಡ್ ಮಾತಯ್ಯ. ನನ್ನ ಮಗನಿಗೋಸ್ಕರ ನಾನು ತಡಿತಾ ಇದೀನಿ. ಅದಕ್ಕೋಸ್ಕರ ಅವನ್ನ ತಡಿತಾ ಇದೀನಿ. ಯಾಕಂದ್ರೆ ಅವನ ಗುರುಬಲ ಬರ್ಲಿ. ಯಾರು ನನ್ನ ತಡೆಯಕ್ಕಾಗಲ್ಲ. ನನ್ನ ಮಗನ್ಗೂ ಬೆಳ್ಳ ಮಡ್ಚೋಕ್ ಯಾವ ಮಗನಿಂದೂ ಇಲ್ಲ. ನಾನು ಅದಕ್ಕೋಸ್ಕರ ಕಾಯ್ತಾ ಇದೀನಿ. ಯಾಕೆಂದ್ರೆ ಒಂದೊಂದೇ ಮೆಟ್ಲು ಎತ್ಕೊ ಬರ್ತಾ ಇದೀನಿ. ಯಾರು ಆಡಿದ್ರು ಯಾರು ಮಾಡಿದ್ರು ಅವ್ರನ್ನ ತುಳಿಕೊಂಡು ಬರ್ತಾ ಇದೀನಿ. ಯಾಕೆಂದ್ರೆ ಅವನ್ನ ಆಡ್ಕೊಂಡ್ರು. ನಮಸ್ಕಾರ ವೀಕ್ಷಕರೇ. ನಾಗರಾಜ್ ಅವರು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ಪರಿಹಾರ ಮಾಡಿಕೊಟ್ಟವ್ರೆ. ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ಏನಾಗಿತ್ತು ಸರ್ ಸಮಸ್ಯೆ? ಸರ್ ನಮ್ದು ಆದಿಶಕ್ತಿ ಚೌಡೇಶ್ವರಿ. ನಮ್ದು ಆದಿಶಕ್ತಿ ಚೌಡೇಶ್ವರಿ. ಹೌದು ಸರ್. ಓಕೆ. ಏನ್ ತೊಂದರೆ ಆಗಿತ್ತು? ಅದನ್ನ ನಮ್ಮ ಫಸ್ಟ್ ನನಗೆ 14-15 ವರ್ಷದಿಂದ ದೇವ್ರು ಬರ್ತಿತ್ತು. ಮೈ ಮೇಲೆ ಬರೋದಾ? ನಮ್ಮ ಮೈ ಮೇಲೆ ಬರ್ತಾ ಇತ್ತು. ಇವಾಗ ನನಗ್ ಬಂದು ಸುಮಾರು 20 ವರ್ಷ ಆಯ್ತು ಸರ್. ನಮ್ಗೆ ಬಂದಾಗ ನೋಡ್ಕೊಂಡು ಯಾರೋ ನಮ್ಮ ಊರಲ್ಲಿ ಇನ್ನೊಬ್ಬ ದೇವಸ್ಥಾನದವರು ನಿಂಬೆಹಣ್ಣು ಹಾಕ್ಬಿಟ್ಟಿದ್ರು. ಓಕೆ. ನಮ್ಮ ಮೇಲೆ ಬರಬೇಡ್ದು ಅಂತ. ನಮ್ಗೆ ಇದು ಕನ್ಸಲೆಲ್ಲ ನಮ್ಗೆ ಫಸ್ಟೇ ತೋರ್ಸಿತ್ತು ಅಮ್ಮನವರು. ಅದಕ್ಕೆ ನಾವೆಲ್ಲೂ ಹೋಗಿ ಪರಿಹಾರ ಮಾಡ್ಕೊಳಕ್ ಹೋಗಿಲ್ಲ. ಹಂಗೆ ಮೊಬೈಲ್ ಅಲ್ಲಿ ಸ್ವದೇಶ್ ಮೀಡಿಯಾ ಇದ್ರಲ್ಲಿ ನೋಡ್ದು. ಅದಕ್ಕೆ ಸ್ವಾಮಿ ಶನೇಶ್ವರ ಮತ್ತೆ ನರಸಿಂಹ ಸ್ವಾಮಿ, ಕಾಳಕಾದೇವಮ್ಮ ಎಲ್ಲ ಇದ್ರ ಮಾಡ್ಕೊಡ್ತಾರೆ ಅಂತ ಹೇಳಿದ್ರಲ್ಲ. ನಾವ್ ಅದಕ್ಕೆ ಮೊಬೈಲ್ ನೋಡ್ಕೊಂಡು ಅಲ್ಲೇ ಹೋಗಿದ್ದು. ಅಮ್ಮನವ್ರು ಅಲ್ಲೇ ಇದಾಗಿ ಬಂದ್ರು. ಮತ್ತೆ ಅವ್ರು ಏನೇನು ಇದ್ ಮಾಡಿದ್ರಲ್ಲ ಹೇಳ್ತು. ನಾವ್ ಮತ್ತೆ 45 ದಿವಸ ಟೈಮ್ ತಗೊಂಡಿದ್ದಾರೆ. ಆಯ್ತು, ನಾನ್ 45 ದಿವಸ ತಿರ್ಗಾ ನಾನ್ ಬಂದು ನಾನು ಏನ್ ಮಾಡ್ಬೇಕೋ ಮಾಡ್ತೀನಿ ಅಂತ. ಅಲ್ಲಿ ಬಂದು ಎಲ್ಲ ಹೇಳ್ಬಿಟ್ಟು ಹೇಳಿಕೆ ಎಲ್ಲ ಕೊಟ್ಟಿದ್ದಾರೆ ಅಮ್ಮನವ್ರ ಅವ್ಗುವೆ. 45 ದಿವಸ ನಾನು ಇಳಿತೀನಿ, ನಾನು ಏನ್ ಬೇಕು ನಾನು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾರೆ. ಪರವಾಗಿಲ್ಲ, ನಾವ್ ಅಲ್ಲಿ ಹೋಗಿದ್ದಕ್ಕೆ ಏನೋ ಒಂದು ಆಯ್ತು. ಎಷ್ಟು ವರ್ಷದಿಂದ ಈ ಒಂದು ಕಟ್ಟಾಗಿತ್ತು? 10 ವರ್ಷದಿಂದ ಕಟ್ಟಾಗಿತ್ತು ನಮ್ಗೆ. 10 ವರ್ಷದಿಂದ ನೀವೆಲ್ಲೂ ಪ್ರಯತ್ನ ಪಟ್ಟಿಲ್ವಾ? ಇಲ್ಲ, ಎಲ್ಲೂ ಹೋಗಿಲ್ಲ ನಾವು. ನಾವ್ ಅದೇ ಈಗ ಮೀಡಿಯಾದಲ್ಲಿ ಇದ್ರಲ್ಲಿ ನೋಡಿದ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೋಗಿದ್ದು. ನಾವೆಲ್ಲೂ ಆಚೆ ಕಡೆ ನಾವೆಲ್ಲೂ ಹೋಗ್ದವ್ರಲ್ಲ. ಓಕೆ. ಈಗ ಇಲ್ಲಿ ಬಂದಾದ್ಮೇಲೆ ನಾಗರಾಜ್ ಅವ್ರ ಹತ್ರ ಬಂದಾದ್ಮೇಲೆ ಮತ್ತೆ ವಾಪಸ್ ಅದು ಮೈ ತುಂಬ್ತು? ಮೈ ತುಂಬ್ತು. ಅದ ಹೇಳ್ತು 45 ದಿವಸ ಟೈಮು. ನಾನು ಆಮೇಲೆ ಅಲ್ಲೇ ದೇವಸ್ಥಾನ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳಿದೆ. ಓಕೆ. ಅಂದ್ರೆ ಈಗ ಪ್ರೆಸೆಂಟ್ ನೀವು ದೇವಸ್ಥಾನ ಮಾಡಿಲ್ವಾ ಇನ್ನು? ಇಲ್ಲ, ಮನೆಯಲ್ಲೇ ವಿಗ್ರಹ ಮಾಡಿಸಿ ಮಾಡಿಕೊಂಡಿದ್ದೀನಿ. ಓಕೆ. ಎಷ್ಟು ವರ್ಷದಿಂದ ಆರಾಧನೆ ಮಾಡ್ತೀರಾ? ನಾವ್ ಇನ್ನ ದೇವಸ್ಥಾನ ಮಾಡಿಲ್ಲ. ಅಲ್ಲಲ್ಲ, ಈಗ ಮನೆಯಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಮ್ಮ ಮನೆಯಲ್ಲಿ ಒಂದು 2 ವರ್ಷದಿಂದ ಮಾಡಿ ವಿಗ್ರಹ ಮಾಡಿ ಮಾಡಿಕೊಂಡಿದ್ದು. ಅವಾಗಿಂದ ಅಮ್ಮನವ್ರು ನನ್ಗೆ 14 ವಯಸ್ಸು ಅವಾಗ ಸ್ಟಾರ್ಟ್ ಆಗಿದ್ದು ನನ್ಗೆ. ಓಕೆ. 14 ವಯಸ್ಸು ಸ್ಟಾರ್ಟ್ ಆಗಿ ಅವಾಗ ಅಲ್ಲಿ ಕಟ್ ಮಾಡ್ಬಿಟ್ಟಿದ್ರು ಯಾರೋ ಹಿಂಗೆ. ಅದನ್ನ ನಮ್ ಕನ್ಸಲ್ಲೆಲ್ಲ ತೋರ್ಸಿದ್ಲು ಅಮ್ಮ, ಹಿಂಗ್ ಕಟ್ ಮಾಡಿದಾರಂತ. ನಾವ್ ಈ ಕಟ್ನ ಬಿಡ್ಸ್ಕೊಳಕ್ ನಾವ್ ಎಲ್ಲೂ ಹೋಗಿಲ್ಲ. ಅಮ್ಮ ತೋರ್ಸಿದ್ರ ಈ ತರ ಬಿಡ್ಸ್ಕೋಬೇಕು ಅಂತೆಲ್ಲ ಏನೋ ಹೇಳಿದ್ರ?
ಅದಕ್ಕೆ ಇಲ್ಲಿ ನಾನ್ ಎಲ್ಲೂ ಯಾವ ಕಡೆ ನನ್ ಮನ್ಸು ಎಳ್ದಿರ್ಲಿಲ್ಲ. ಇಷ್ಟೆಲ್ಲ ನೋಡ್ತಾ ಇದೀನಿ, ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದೆ, ನಮ್ಗೆಲ್ಲೂ ಹೋಗ್ಬೇಕು ಅಂತ ಅನ್ಸಿರ್ಲಿಲ್ಲ. ಆಮೇಲೆ ಇಲ್ಲಿ ಮೊಬೈಲ್ ನೋಡುವ ನಾಗರಾಜ್ ಅವ್ರದ್ದು ಎಲ್ಲ ನೋಡಿದ್ವಲ್ಲ, ನೋಡೋಣ ಅಂದ್ಬಿಟ್ಟು ಹೋಗಿದ್ದು. ಅಲ್ಲೇನೋ ಪರವಾಗಿಲ್ಲ, ಅಲ್ಲಿ ಬಂದು ಅಮ್ಮ ಹಿಂಗೆಲ್ಲ ಮಾಡಿದ್ದಾರೆ, ಅಪ್ಪನೆ ಕೊಟ್ಟಿದ್ದಾರೆ. ಯಾರಿಗಾದ್ರು ಪರಿಹಾರ ಮಾಡ್ಕೊಳ್ಳೋರು ಹೋಗಿ ಮಾಡ್ಕೋಬಹುದು. ಓಕೆ, ನಿಮ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗೈತೆ? ಆಗೈತೆ, ಒಳ್ಳೇದಾಗೈತೆ. ಓಕೆ ಓಕೆ. ಯಾವಾಗ ನೀವು ಈಗ ಇದು ಎಷ್ಟು ದಿವಸ ಆಯ್ತು ಕ್ಲಿಯರ್ ಮಾಡ್ಕೊಂಡು? ಈಗ ಒಂದು ವಾರ 15 ದಿವಸ ಆಯ್ತು ನಮ್ದು. ಓಕೆ, ಹೋಗಿ ಬಂದಿದ್ದೀವಿ. ಈಗ 48 ದಿನ ಟೈಮ್ ಕೇಳಿದ್ದಾರೆ ಅಮ್ಮ? ಹೌದು, 48 ದಿವಸ ಟೈಮ್ ಕೇಳಿದ್ದಾರೆ. ಸಂಕ್ರಾಂತಿಗೆ ಟೈಮ್ ಕೇಳಿದ್ದಾರೆ, ಇನ್ನ ಸಂಕ್ರಾಂತಿ. ಆಮೇಲೆ ಅಲ್ಲಿ ನೀವು ದೇವಸ್ಥಾನ ಕೈ ಇಕ್ತೀರಾ? ದೇವಸ್ಥಾನ ಮಾಡೋದಾ ಇಲ್ಲ ಏನು? ಅಲ್ಲಿಂದ ಆಚೆಗೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಅವರೇ ಮಾಡಿಸ್ಕೋತಾರೆ ಅಮ್ಮನವರೇ ನಾನೇ ಮಾಡಿಸ್ಕೋತೀನಿ ಅಂತ ಹೇಳಿದ್ದಾರೆ. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಸೊ ಆದಿಶಕ್ತಿಯ ಚೌಡೇಶ್ವರಿ ಅಲ್ವಾ? ಏನೋ ಪೂಜೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೇನೆ ಕತ್ಕೊಂಡು ಬಿಟ್ಟಿದಂತೆ. ಹೌದಾ? ಕೇಳಿ ಅವ್ರು ಏನು ಸರ್ ಅದು ಪೂಜೆ ಕೊಡ್ತೀರ ಅಂತೇಳಿ ಅಮ್ಮ ಅವ್ರಿಗೆ ಕತ್ಕೊಯ್ದಿರೋ ಥರ ಹೇಳ್ತಾ ಇದ್ದಾರೆ? ಹೌದು ಸರ್, ಹೌದು. ನಮ್ದು ನಮ್ಮ ಅಮ್ಮರ ಮನೆ ದೇವ್ರದು, ನಮ್ಮ ತಾಯರ ತಾಯಿ ಮನೆ ದೇವ್ರದು. ನಿಮ್ಮ ಅಜ್ಜಿ ಮನೆ, ಅಜ್ಜಿವರ್ದು? ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮರ ಮನೆಯಲ್ಲೇ ಬೆಳೆದಿದ್ ನಾನು. ಅವು ಬೆಳ್ಳಿ ಶಿಲೆಗಳು ಚಿಕ್ಕ ಚಿಕ್ಕದಾಗೆ ಇತ್ತು. ಅದು ಆಚೆ, ಆ ದೇವ್ರು ಆಚೆ ಬರ್ಬೇಕು ಅಂದ್ರೆ ಈ ಇನ್ನೊಂದು ಇದ್ ಮಾಡಿ ನಮ್ ತಾಯಿಗೆ, ಅಂದ್ರೆ ನಮ್ ತಾಯಿಯರ ಇನ್ನೊಂದ್ ದೇವ್ರು ಮರೆ ಬಿದ್ದೇವ್ರು ಕಾಳಕಾದೇವಿ. ಅವರು ಮರೆ ಬಿದ್ದಾಗ ನಮ್ಮ ತಾಯರ ತಾಯಿಗೆ ಕೇಳಿತಂತೆ, ಇವ್ರು ಮದ್ವೆ ಮಾಡ್ಬೇಡ, ನನ್ಗೆ ಬಿಟ್ಬಿಡು, ನಾನು ನನ್ ಸೇವೆ ಮಾಡ್ಕೊಂಡ್ ಇರ್ಲಿ ಅಂತ ಕಾಳಕಾದೇವಿ. ಅವ್ರೇನ್ ಮಾಡಿದ್ರು, ಇಲ್ಲಮ್ಮ ಗಂಡ್ ಮಗ ಆಗಿದ್ರೆ ಬಿಟ್ಬಿಡ್ತಾ ಇದೆ, ಹೆಣ್ಮಗ ನಾನ್ ಬಿಡಲ್ಲ ಅಂತ ಅಂದಾಗ ಅವಳ ಮೈ ಮೇಲೆ ಇರುವಂತ ಸೂಲೆನ ನನ್ಗೆ ಹಾಕ್ಬಿಡು, ನಾನ್ ಬರಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ಅವ್ರ ಮೈ ಮೇಲೆ ಏನ್ ಒಡವೆ ಇದೆ ಅದನ್ನ ನನ್ಗೆ ಅರ್ಪಿಸು, ನಾನ್ ಬರಲ್ಲ ಅಂತ ಹೇಳಿದ್ರಂತೆ ಕಾಳಕಾದೇವಿ. ಹೌದು, ಆಗಿನ ಕಾಲದ್ದು ನಾಲ್ಕನೇ ಬೆಳ್ಳಿ ಕಾಯಿನ್ಗಳಿದ್ದು ನೋಡಿದ್ರ ಸರ್? ಆ ಕಾಯಿನ್ಗಳ ಸಮೇತ ಅವ್ರ ಕತ್ತೇಲಿ ಇದನ್ನ ಹಾಕ್ಬಿಟ್ರು ಅವರು. ಆ ಕಾಳಕಾದೇವಿ ಮತ್ತೆ ಅವ್ರ ಮೇಲೆ ಬರ್ಲಿಲ್ಲ. ಆಮೇಲೆ ಈ ನಮ್ಮ ಅಮ್ಮನಿಗೆ ಮದ್ವೆ ಮಾಡಿದ್ರು. ಮದ್ವೆ ಮಾಡಾದ್ಮೇಲೆ ಅವ್ರ ಮನೆ ದೇವ್ರು ಚೌಡೇಶ್ವರಿ, ಇದು ಆದಿಶಕ್ತಿ ಚೌಡೇಶ್ವರಿ. ಈಗ ಅವ್ರ ಮದ್ವೆ ಆಗಿ ಹೋದ್ಮೇಲೆ ಅವ್ರು ಇದ್ ಮಾಡ್ಬೇಕಲ್ಲ, ಅವ್ರ ಮನೆ ದೀಪ ಬೆಳಗ್ಬೇಕು, ಅವ್ರ ಮನೆ ದೇವ್ರು ಬರ್ಬೇಕಲ್ಲ. ಹೌದು. ಅದೇನಾಯ್ತು, ಆಗಿನ ಕಾಲದ ಇದ್ರಲ್ಲಿ ಅವಾಗೆಲ್ಲ ಸಡ್ಡು ಗರೆ, ಅದೇ ಗುಡ್ಸಲ್ ತರ ಗುಡ್ಸ್ಲಲ್ಲಿ ಒಂದು ಇದ್ರಲ್ಲಿ ಹಾಕಿ ಚೀಲ ಸುತ್ತಿ ಮಡಗ್ಬಿಟ್ಟಿದ್ರಂತೆ. ಅದ್ ಮಡಗಿರುವಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಿರ್ಲಿಲ್ವ. ಅವಾಗ ಒಂದು ಗಂಡು ಮಗು, ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಗಂಡು ಮಗುನ ಹೊಟ್ಟೆ ಒಳಗೆ ಸಾಯಿಸ್ಕೊಬಿಡ್ತಂದದು. ಅದನ್ನ ಬತ್ತಾಗ ತಿರ್ಗಾ ಇಲ್ಲಿ ಕಾಳಮ್ಮನ ಹತ್ರ ಕೇಳಿದ್ರಂತ ಅವ್ರ ಅಮ್ಮ, ಹಿಂಗ ನಮ್ ಕಷ್ಟ ಹೋಗಿದೆ, ಏನೋ ಅಮ್ಮ ಏನ್ ಮಾಡ್ತೀಯ ಅಂತ. ನೋಡೋ, ದೊಡ್ಡ ಜೀವ ವಾಪಸ್ ಕರ್ಕೊಬಿಡ್ತೀನಿ, ಚಿಕ್ಕ ಜೀವ ಸಿಗಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ತಾಯಿನ ರಕ್ಷಣೆ ಮಾಡ್ತೀರಿ, ಮಗು ಹೋಗ್ಬಿಡುತ್ತೆ ಆಗಲ್ಲ ಅಂತ ಹೇಳಿದ್ರಂತೆ. ಅವಾಗ ಸರಿ ಅಮ್ಮ ಆಯ್ತು ಬದುಕಿಸ್ಕೊ ಅಂತ ಹೇಳಿ ಕರ್ಕೊ ಬಂದಿ ಆಯ್ತು. ಆಮೇಲೆ ತಿರ್ಗಾ ನಮ್ಗೆ 3 ಜನ, 2 ಗಂಡು ಮಕ್ಳು ತಿರ್ಗಾ ಆದ್ರು, ನಮ್ ಮಾವದಿರಿಬ್ರು. ಆ 3ನೇದು ಹೆಣ್ಮಗು ನನ್ ತಾಯಿ. ನಮ್ ತಾಯಿಗೆ ಒಂದೂವರೆ ತಿಂಗಳು ಮಗುನು, ಏನೋ 1 ತಿಂಗಳು ಮಗುನು, ಅದಕ್ಕೆ ಕತ್ತೆ ಕುಯ್ಕೊಬಿಟ್ಟಿದೆ. ಇದು ಅವ್ರಾಗವ್ರೆ ಮಾಡ್ಕೊಂಡಿದ್ದ? ಇಲ್ಲ, ತಾಯಿ ದೇವ್ರು ಕೂದಿರೋದು. ಹೆಂಗಿದು, ಯಾವ ತರ ಅಂತಾನೆ ಗೊತ್ತಿಲ್ಲ. ಅದು ಫುಲ್ ಸ್ಲೋ ಆಗಿತ್ತಂತೆ, ಮಗುನೇ ಸ್ಲೋ ಆಗಿದೆ. ಯಾಕೆ ಹಿಂಗಾಯ್ತು, ಮಗು ಅಲ್ಲಾಡ್ತಾನೆ ಇಲ್ಲ ಅನ್ಬಿಟ್ಟು ಹಾಲ್ ಹಾಕಿದ್ರೆ ಬಾಯಿಲಿ, ಹಾಲ್ ಹಾಕಿದ್ರೆ ಆಚೆ ಕಡೆ ಹಾಲು ಕತ್ತಿಯಿಂದ ಆಚೆ ಬರ್ತಿದಂತೆ ಹಾಲು. ಅಂದ್ರೆ ಕತ್ತಿಂದ ಇಲ್ಲಿ ಬಾಯಲ್ಲಿ ತಗೊಂಡು ಗಂಟ್ಲಿಂದ ಆಚೆ ಬರ್ತದೆ ಅಂತ? ಗಂಟ್ಲಿಂದ ಆಚೆ ಬರ್ತಾ ಇದ್ದಂತೆ. ಅವಾಗ ಓಡೋಗಿ ಇಲ್ಲೇ ಮಾಡ್ಬಿಟ್ರು, ಬಟ್ಟೆಯಲ್ಲೇ ಮುಚ್ಚಿಬಿಟ್ಟದೆ, ಓಡೋಗಿ ತಿರ್ಗಾ ಕಾಳಮ್ಮನ ಅಂತ ಕೂತ್ಕೊಂಡ್ರಂತೆ. ಯಾಕಮ್ಮ ಹಿಂಗಾಯ್ತು ಅಂತ ಕೇಳ, ಆ ದೇವ್ರೇ ಬರ್ಲಿಲ್ಲ ಅವತ್ತು. ಅಷ್ಟು ಬೇಗ ಬಂದ ದೇವ್ರು, ಬರ್ತಾ ಇದ್ದ ದೇವ್ರು ಅವತ್ತು ಆ ದೇವ್ರೇ ಬಂದಿಲ್ಲ. ಸುಮಾರು 1-2 ಅವರ್ ಆದ್ರೂ ಬಂದಿಲ್ಲ. ಆಮೇಲೆ ಸುಮಾರು ಹೊತ್ತು ಇವ್ರು 500 ಕೂತ್ಕೊಳ್ಳೋದು, ಎದ್ದೊಳೋದು ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಹೋಗಿ ತಿರ್ಗಾ ಕೂತ್ಕೊಳ್ಳೋದು, ಯಾಕೋ ಬರ್ತಾ ಇಲ್ವಲ್ಲ ದೇವ್ರು ಅನ್ಕೊಂಡು ಇದ್ ಮಾಡಿದಾಗ, ಆಮೇಲೆ ಎಷ್ಟೊತ್ತಾದ್ಮೇಲೆ ಕೈ ಮುಗಿದು ಎಲ್ಲಾ ಇದ್ ಮಾಡಿದ್ಮೇಲೆ ಬರ್ತಂತ ಕಾಳಮ್ಮ. ಕಾಳಮ್ಮ ಬಂದ್ ಹೇಳ, ನನ್ ಕೈಲಿ ಆಗಲ್ಲ, ಎಲ್ಲಾರ ಹೊಂಟೋಗು ಅಂದ್ರಂತೆ. ಯಾಕಮ್ಮ, ನಿನ್ಗೆ ಅವಾಗಿಂದ ನಾವು ನಿನ್ನನ್ನ ಬೇಡ್ಕೊಂಡು ಇಷ್ಟ ಮಾಡಿ
ಸರ್ ಅಂದರೆ ಏನು ನಿಮಗೆ ಯಾವುದೋ ಒಂದು 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 ಸೆಂಟಿಮೆಂಟ್ ನಿಮಗೆ ತಲೆಯಲ್ಲಿ ಹೌದು ಸರ್, ಕಣ್ಣಲ್ಲಿ ನೀರು ಬರ್ತೈತೆ. ಯಾಕೆಂದ್ರೆ ಅದು ದೈವದ್ದು ವಿಚಾರ ಹಂಗಾಗಿ. ಹೌದು ಸರ್. ಬರೀ ಕಿಂಡಲ್ ಮಾಡಿದಾರಂತೆ ಪಾಪ. ಮಳೆ ಬರ್ತೈತೆ ಅಂತ ಸತ್ಯವಾಗ್ಲೂ ನೀವು ದೇವರಿದ್ರೆ ಮಳೆ ನಿಲ್ಸು ಅಂತ ಹೇಳಿದ್ರು. ಅಂದರೆ ಅವಮಾನಗಳು ಅಪಮಾನಗಳು ಇವೆಲ್ಲ ಸ್ವಲ್ಪ ಅನುಭವಿಸಿ ಈಚೆ ಬಂದಿದ್ದೀರಾ? ಹೌದು ಸರ್. ಅದು ಯಾಕಂದ್ರೆ ನಾನು ಈ ತರ ಮಾತಾಡ್ತಾ ಇದ್ರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ, ಮತ್ತೆ ಅಳು ಸ್ಟಾರ್ಟ್ ಆಗುತ್ತೆ. ನೆನಪಾಗ್ತದೆ ಹಳೆ ವಿಚಾರಗಳೆಲ್ಲ ನಿಮ್ದು. ನೆನಪಾಗ್ತದೆ. ಆಮೇಲೆ ದೇವ್ರದ್ದು ಸೂಕ್ಷ್ಮ ಇದೆಯಲ್ಲ ಸರ್. ಓಕೆ. ಅಂದ್ರೆ ಈಗ ಅದೇನ್ ಮಾಡ್ತಂದ್ರೆ ತಿರ್ಗಾ ಅದು ನನ್ ಕೈಲಿ ಆಗಲ್ಲ ಅಂತ ಹೇಳಿ ಇದ್ ಮಾಡಿದಾಗ, ಯಾಕಮ್ಮ ನಿನ್ ಕೈಲಿ ಆಗ್ದೇವ್ರು ಏನಾಯ್ತು ಅಂತ ಕೇಳಿದಾಗ, ಇಲ್ಲಪ್ಪ ಅದು ಅವ್ರ ಮನೆ ಬೇರೆ ದೇವ್ರಿದೆ ಅಂತ ಕೇಳಿದಾಗ ಅಮ್ಮಲ್ಲಿ ಆಗ ಆಚೆ ಬಂದಿದ್ದು ಚೌಡೇಶ್ವರಿ. ಅಂದ್ರೆ ಯಾವಾಗ ಅಲ್ಲಿ ಕಾಳಿ ದೇವಿ ಹೋಗಿ ಚೌಡೇಶ್ವರಿ ಬಂದ್ರು? ಅಲ್ಲ, ಅವ್ರು ಅಡ್ಡ ಬಿಟ್ಟಿಲ್ಲ. ಅವ್ರು ನನ್ ಪೂಜೆ ಎಲ್ಲ ನೀನ್ ಯಾಕೆ ಹೋಗಿ ಅವ್ರಿಗೆಲ್ಲ ಅಪ್ನೆ ಮಾಡ್ತಾ ಇದೀಯ ಅಂತ. ನಾನೇ ಅವ್ರಿಗೆ ಕತ್ಕೋದಿರೋದು, ನೀನ್ ಯಾಕೆ ಹೋಗೋರ್ನ ಅದ್ ಮಾಡ್ತೀಯ, ನೀನ್ ಮಾತ್ರ ಪೂಜೆ ಬೇಕು ನನಗ್ ಬೇಡವಾ ಅಂತ. ಇದು ಕೇಳ್ತಾ ಇದಾರೆ ಇವರು ಚೌಡೇಶ್ವರಿ ಅವರು. ಅದಕ್ಕೆ ಅವ್ರು 1 ಓವರ್ 2 ಓವರ್ ಬಂದಿಲ್ಲ, ಅಲ್ಲಿ ಮಾತುಕತೆ ಮಾಡಿ ಅವ್ರು ಬಂದಿರೋದು. ಆಮೇಲೆ ಓಕೆ ಅಲ್ಲಿ ಅವರು ದೈವಗಳು ಅವೆರಡು ಮಾತಾಡಿ ಫೈನಲ್ ಮಾಡ್ಕೊಂಡು ಬಂದಿರೋದು. ಓಕೆ. ಫೈನಲ್ ಮಾಡಿ ಆಮೇಲೆ ಬಂದು, ನೋಡಪ್ಪ ನನ್ ಕೈಲಿ ಆಗಲ್ಲ ಹೋಗು ಅಂದಾಗ, ನಿನ್ನನ್ ಬಿಟ್ಟು ನಾವೆಲ್ಲೂ ಹೋಗಲ್ಲ, ಉಳ್ಸಿದ್ರು ನೀನೆ ಸಾಯಿಸಿದ್ರು ನೀನು ಅಂತ ಅವ್ರ ಪಾದ ಹಿಡಿದಾಗ, ನೋಡೋ ಬೇರೆ ದೇವ್ ಮಾಟ ಮಂತ್ರ ಬೇರೆ ಏನೇ ಭೂತ ಪ್ರೇತಗಳಿದ್ದು ನಾನು ಮಾಡುವೆ, ಅವಳು ನಂತರ ದೇವತೆ ಕಣು ಅಂತ ಹೇಳಿ ಆಮೇಲೆ ಚೌಡೇಶ್ವರಿ ಆಚೆ ಬಂದಿದ್ದು. ಓಕೆ ಓಕೆ. ಅಂದ್ರೆ ಇಲ್ಲಿ ಚೌಡೇಶ್ವರಿನೇ ಸಮಸ್ಯೆ ಮಾಡ್ಕೊಟ್ಟಿದ್ ನಿಮ್ಗೆ? ಹೌದು, ಅವರೇ ಸಮಸ್ಯೆ ಇದ್ ಮಾಡಿ ಕಡೆಗೆ ಆಚೆ ಬಂದು, ಆಮೇಲೆ ಅದು ತಿರ್ಗಿ ಅಲ್ಲೇ ಮೈ ಮೇಲೆ ದೇವ್ರ ಇದ್ದಂಗೆ ಅವ್ರು ಒಪ್ಕೊಂಡಿದ್ದಾರೆ. ಯಾರು ಅವ್ರ ಇವಾಗ ನನ್ ಮಗಳು ಇದು ಇದಾಗುತ್ತಲ್ಲ, ಮಗು ಹೊಂಟೋದ್ರೆ ಇದಾಗುತ್ತಲ್ಲಮ್ಮ, ನಾನ್ ನಿಂತು ಅದ್ ಯಾವ ದೇವ್ರಿದ್ರು ಸರಿ ನಾನ್ ನಿಂತು ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮರು ಅವ್ರು ಬೇಡ್ಕೊಂಡಿದ್ದಾರೆ. ನನ್ನ ಮಗಳನ್ನ ಇದ್ ಮಾಡ್ಬೇಡ, ಕಂದನ್ನ ಉಳಿಸು ಅಂತ ಹೇಳಿ ಬೇಡ್ಕೊಂಡಾಗ, ಸರಿ ಕಣ ಈ ತರ ಮಾಡ್ಬೇಕು, ಮರಿ ಹೊಡೆದಿ ಅವ್ರನ್ನ ಸೇವೆ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಹೋಗಿ ಅಡ್ರೆಸ್ ಹೇಳಿದಾಗ ಅವ್ರ ಅಡ್ರೆಸ್ ಹೋಗಿ ಎತ್ಕೊಂಡಿದ್ದಾರೆ ದೇವ್ರು. ಓಕೆ. ಆ ಜಾಗದಿಂದ ಬಂದ್ಮೇಲೆ ಹಂಗೆ ಬರ್ತಾ 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 ಮತ್ತೆ ನಮ್ಮ ತಾಯಿ ಮೇಲೆ ಆ ಕಾಳಮ್ಮ ಬರ್ತಿತ್ತಲ್ಲ, ಅವ್ರಿಗೆ ಚೌಡೇಶ್ವರಿ ತಿರ್ಗಾ ಅವ್ರು ಬಂದು ಇಟ್ಕೊಂಡ್ರು. ಅವ್ರ ಮೇಲೆ ಅವ್ರು ಬರೋಕ್ ಶುರು ಆದ್ರು. ಅವಾಗಿಂದ ಅವರು ದೇವಸ್ಥಾನ ಅನ್ನೋದೇ ಮಾಡಿರ್ಲಿಲ್ಲ, ಸುಮ್ನೆ ಅದನ್ನ ಪೂಜೆ ಮಾಡೋದು, ವರ್ಷಕ್ಕೊಂದ್ಸತಿ ಅವ್ರ ಕೈಲಾದ್ರೆ ಮರಿ ಹೊಡ್ದಿ ಅವ್ರನ್ನ ಊಟಕ್ಕೆ 4 ಜನಕ್ಕೆ ಊಟಕ್ಕೆ ಹಾಕೋದು, ಹಂಗ್ ಮಾಡ್ಕೊಂಡ್ ಬರ್ತಿದ್ರು. ನಾನ್ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದಿದ್ದಲ್ವಾ. ಹೌದು. ಅವಾಗ ಅಮ್ಮನವ್ರಿಗೆ ನಾನ್ ಸುಮ್ನೆ ಎತ್ತಿ ತೊಳೆದು ಪೂಜೆ ಮಾಡಿ ವರ್ಷಕ್ಕೊಂದ್ಸತಿ ಕೊಂಡ ನಡೆಯೋದು, ಕಾಳಮ್ಮನ್ ಕೊಂಡ ನಡಿತೈತೆ, ಅವಾಗ ತೊಳೆದು ಬೆಳೆದಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೋ. ಆಮೇಲೆ ಅಮ್ಮನವ್ರೆ ನಮ್ಮ ಅಜ್ಜಿ ಏನ್ ಮಾಡಿದ್ರು, ಅಮ್ಮ ನನ್ ಕೈಲಿ ಶಕ್ತಿ ಇಲ್ಲ, ನನ್ ಮಕ್ಳು ಇಷ್ಟೊಂದ್ ಜನ ಅವ್ರೆ, ನೀನ್ ಯಾರಿಗಾರ ನೀವು ಹಿಡ್ಕೋಬೋದಮ್ಮ, ನಿನ್ ಪೂಜೆಗೆ ಯಾರು ಅರ್ಹ ಇದ್ದಾರೆ ಅವ್ರನ್ನ ನೋಡ್ಕೊಳಮ್ಮ ಅಂತ ಹೇಳಿದ್ರು. ಹಂಗ್ ನೋಡಿದಾಗ ಅವ್ರು ನನ್ ಕಡೆ ನೋಡಿದ್ರು ಅಷ್ಟೇ. ದೇವ್ರು ಬಂದು ನನ್ ಕಡೆ ನೋಡಿ ನನ್ನ ಹಿಡ್ಕೊಂಡ್ರು. ಓಕೆ. ನಿಮಗೆ ಈಗ ಮೈ ತುಂಬ್ತಾರೆ ಚೌಡೇಶ್ವರಿ ತಾಯಿ? ಹೌದು. ಓಕೆ. ಸೊ ಈಗ ಇಲ್ಲಿಗೆ ಹೋಗಿ ಬಂದಾದ್ಮೇಲೆ ಈಗ ಪ್ರೆಸೆಂಟು 10 ವರ್ಷ ಏನೋ ಗ್ಯಾಪ್ ಆಗಿತ್ತು, ಈಗ ಪ್ರೆಸೆಂಟ್ ನಿಮಗೆ ಇದೆಲ್ಲ ಕ್ಲಿಯರ್ ಮಾಡಿಕೊಟ್ಮೇಲೆ ನಾಗರಾಜ್ ಅವರು ಈಗ ಮೈ ತುಂಬ್ತಾರೆ? ಹೌದು. ಯಾವ ವಾರದಲ್ಲಿ ಮೈ ತುಂಬ್ತಾರೆ? ಯಾವಾಗ ಬೇಕೋ ತುಂಬ್ತಾರೆ? ಯಾವ ತರ? ನಾವು ಕಷ್ಟ ಅಂತ ಬಂದಾಗ ಎಂತ ಇದಿದ್ರು ಮೈ ತುಂಬ್ತಾರೆ. ಮೈ ತುಂಬಿ ಹೇಳಿದ್ದಾರೆ, ನಮ್ ಕನ್ಸಲ್ಲೇ ಬಂದು ಎಲ್ಲ ಹೇಳಿದ್ದಾರೆ. ನೋಡಪ್ಪ ನಿನ್ಗೆ ಕಷ್ಟ ಅಂತ ಯಾವಾಗ ನೀನ್ ಕೂಗ್ತು ನಾನು ರೆಡಿ ಬರ್ತೀನಿ ಅಂತ. ಅದ್ರ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಕಷ್ಟನಾ, ಇಲ್ಲ ಪಬ್ಲಿಕ್ಗೂ ಕೂಡ ಇವರು ಹೆಲ್ಪ್ ಮಾಡ್ತಾರಾ? ಅದೇ ಪಬ್ಲಿಕ್ ಮಾಡ್ತಾರೆ. ನಾನು ಅವಾಗ ಹೇಳಿದೀನಿ, ಕೈ ಮುಗಿದಿದ್ದೀನಿ, ನೋಡಮ್ಮ ನನ್ನ ಒಬ್ಬನಿಗಂತ ಕಷ್ಟ ಅಂತ ಬರ್ಬೇಡ, ಎಲ್ಲರಿಗೂ ಕಷ್ಟ ಅಂತ ನಿನ್ನ ಹತ್ರ ಯಾರು ಬರ್ತಾರೆ ಅವ್ರನ್ನ ಒಳ್ಳೇದ್ ಮಾಡ್ಬೇಕು ಮಾತು ಕೊಟ್ಟವ್ರೆ. ಮಾತು ಕೊಟ್ಟಿದ್ದಾರೆ. ಓಕೆ. ಸೊ ಒಳ್ಳೇದಾಗ್ಲಿ. ಸೊ ಯಾವೂರವ್ರು ನೀವು? ನಾವು ರಾಮನಗರದ ಹತ್ರ ಕೃಷ್ಣಾಪುರ ದೊಡ್ಡಲ್ಲಿ ಇದ್ದೀನಿ ಈಗ.
ಹೌದಾ? ಓಕೆ. ಹ್ಮ್. ಸೊ ದೇವಸ್ಥಾನ ಕಟ್ಟೋ ಪ್ಲಾನಲ್ಲಿ ಇದ್ದೀರಾ ಮುಂದೆ? ಹೌದು ಹೌದು, ಅಮ್ಮನವ್ರ ಹತ್ರ ನಾನು ಇನ್ನೊಂದ್ ಜಾಗ ಹೋಗಿ ಅಮ್ಮನವ್ರ ಹತ್ರ ಕೇಳ್ಕೊಂಡೆ ಬಂದು ಮಾಡ್ತಾ ಇದೀನಿ. ಹಾಂ. ಅವರು ಹೇಳಿದ್ದಾರೆ ಆಗುತ್ತೆ ದೇವಸ್ಥಾನ ಆಗುತ್ತೆ ಮಾಡಪ್ಪ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾಡಿದ್ನಿ. ನಾನು ಗಾರೆ ಕೆಲಸ ಮಾಡ್ತೀನಿ. ಓಕೆ. ಅದಕ್ಕೆ ಎಲ್ಲ ಈ ಜನಗಳು ಈ ಆಳ್ಕೆ ಮಾಡೋದು, ದಿವಸ ಮಾಡೋದು ಏನೇನೋ ಇತ್ತಲ್ಲ, ನೋಡಮ್ಮ ನನ್ ಕೈಲಿ ಆಗುತ್ತೆ ನೀನ್ ಮಾಡ್ತೀಯ ಕಂದ ಅನ್ನೋದಿದ್ರೆ ನನ್ ಕರೆಕ್ಟಾಗಿ ಉತ್ತರ ಕೊಡು. ಇಲ್ಲ ಬ್ಯಾಡ ಅಂದ್ರೆ ಬ್ಯಾಡ ಅಂತ ಹೇಳ್ಬಿಡು. ನನ್ ಕೂಲಿ ಕೆಲಸ ಮಾಡ್ಕೊಂಡಿರ್ತೀನಿ, ನಾನ್ ಬಿಟ್ಬಿಡು ಅಂದೆ. ಇಲ್ಲ ನೀನ್ ದೇವಸ್ಥಾನ ಮಾಡ್ಲೇಬೇಕು, ನೀನ್ ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿದಾಗ ಈಗ ನನ್ಗೆ ಇರಕ್ ಮನೇನೇ ಇರ್ಲಿಲ್ಲ. ಈಗ ಯಾವ ಜಾಗದಲ್ಲಿ ನನ್ ಮನೇನು ಮಾಡ್ಕೊಟ್ಟಿದ್ದಾರೆ. ಈಗ ಅವರು ಬಂದು ಒಂದ್ ವರ್ಷ 2 ವರ್ಷ ಆಯ್ತಾ ಬತ್ತು. ಅವರು ಬಂದು ಮನೇಲಿ ಕೂತಿದ್ದಾರೆ ನೋಡ. ಅದಕ್ಕೆ ನಮ್ದು ಬಂದಾಗ ನಾವೇನಾದ್ರು ಆಸೆಗ್ ಕೂತ್ಕೋಬೇಕು ಅಂದ್ರೆ ಸುಮಾರು 1 hour ಆಗೋದು ಅವ್ರು ಬರೋದ್ಕೆ. ಓಕೆ. ಅದಕ್ಕೆ ನಾಗರಾಜರ ಹತ್ರ ಹೋಗಿ ಕೇಳ್ದ, ಯಾಕೆ ಹಿಂಗ್ ಲೇಟ್ ಆಗಿ ಬರ್ತಾ ಇದ್ದೆ, ಏನ್ ಸಮಸ್ಯೆ, ಹಿಂಗೆ ನಿಮ್ ಮಾಡಿದಾರಪ್ಪ ದೇವ್ರು ಬರ್ದಂಗೆ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ ಇದ್ ಮಾಡಿದ್ರು. ಅವಾಗ ಅದಕ್ಕೆ ಆಯ್ತು ಏನ್ ಮಾಡ್ಬೇಕಂತ ಹೇಳಿ ಮಾಡಿಸ್ಕೊಂಡೆಲ್ಲ ಬಂದಿದ್ದೀನಿ. ಸೊ ಈಗ ಎಲ್ಲ ಸರಿ ಇದೆ? ಈಗೆಲ್ಲ ಸರಿ ಆಗ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ. ದೇವಸ್ಥಾನ ಅಮ್ಮನ ಒಂದು ಆಜ್ಞೆಯಂತೆ ಅದು ಕೆಲಸ ಮಾಡಿ ಮುಂದೆ ಏನಾನ ಒಳ್ಳೇದಾಗಲಿ. ದೇವಸ್ಥಾನ ಆದಮೇಲೆ 4 ಜನಕ್ಕೆ ಅಲ್ಲಿ ಬರೋರಿಗೆ ಹೆಲ್ಪ್ ಆಗುತ್ತೆ, ಒಳ್ಳೇದಾಗುತ್ತೆ. ಓಕೆ ಓಕೆ, ನಮಸ್ಕಾರ. ಸೊ ತುಂಬ ಒಂದು ಒಳ್ಳೆ ಸ್ಟೋರಿ ಇದೆ ಇವ್ರದ್ದು. ಯಾವ ಥರ ಬಂಧನ ಆಗಿತ್ತು ಈ ಒಂದು ಆದಿಶಕ್ತಿ ಚೌಡೇಶ್ವರಮ್ಮಗೆ? ಫಸ್ಟ್ ಅವರು ಬೆಳಗ್ಗೆ ಫೋನ್ ಮಾಡಿದ್ರು, 6:30ಗೆ ಬಂದಿದ್ರು. ಏನೋ ಮಂಗಳವಾರನ ಶನಿವಾರನ ಅನಿಸುತ್ತೆ. ನಾನು ಅಲ್ಲಿ ಚಂದ್ರ 2 ಆಫೀಸಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೇಕಂತ. ಸರ್ ಆಯಿತು, ಒಂದು 10 ಗಂಟೆಗೆ ಸಿಗ್ತೀನಪ್ಪ ಅಂದೆ. ಸರ್ ನನಗೂ ಯಾಕೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಬೇಗ ಹೊರಟೋದೆ, 9 ಗಂಟೆಗೆಲ್ಲ ಹೊರಟೋದೆ. ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದೆ, ನಾನೇ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ. ಸರ್ ನಾಷ್ಟಾಗಿ ಬಂದಿದ್ದೀನಿ ಅಂತ. ಇವ್ರ ತಮ್ಮ ಇನ್ನೊಬ್ರು ಯಾರು ಅವ್ರು ಕೆಲಸ ಮಾಡ್ತಾಯಿರ್ತಾರೆ, ಅವ್ರಿಗೆ ಬಂದರು. ನನಗೆ ಗೊತ್ತಾಗ್ತೈತೆ ಅಮ್ಮನಿ ಅವ್ರ ಹಿಂದೆನೇ ಬರ್ತಾ ಇರೋದು. ಮನೆ ಯಾವುದೋ ಒಂದು ಹೆಣ್ಣು ದೇವ್ರು ಬರ್ತೈತೆ ಅಂತ, ನಮ್ಗೆ ಯಾವ ದೇವ್ರು ಅಂತ ಹೇಳಿಲ್ಲ. ಆಮೇಲೆ ಸರಿ ಕಾಲು ತೊಳ್ಕೊಂಬನ್ರಪ್ಪ ಅಂತ. ಆಮೇಲೆ ತೊಳ್ಕೊಂಬಂದ್ರು, ಬಂತು ಕುತ್ಕೊಂಡಿದ್ರು. ಇವ್ರ ತಮ್ಮ ಪರ್ಸನಲಾಗಿ ಅವನದೇನೋ ಸ್ವಲ್ಪ ಇದಕ್ಕೆ ಬಂದಿದ್ರು, ಏನೋ ತೊಂದರೆ ಐತೆ ಅಂತ. ನನಗೆ ಅವ್ನು ನೋಡೋಕೆ ಕೊಡ್ತಾ ಇಲ್ಲ, ಅವ್ರ ತಮ್ಮನ ನೋಡೋಕೆ ಕೊಡ್ತಾ ಇಲ್ಲ. ಅವ್ನು ಏನೇನೋ ಕೇಳ್ತಾವನೆ ಪಾಪ. ನೀನು ನಂಬ್ತಿಲ್ಲ ಬಿಡ್ತೀರ, ₹1 ದುಡ್ಡು ಇಸ್ಕೊಳ್ತಾರೆ ಕಟ್ಟೋಡು ಕಳಿಸಿದ್ರು ನನಗೆ. ಒಂದೇ ₹1 ಒಂದು ನಾಣ್ಯ ಇಸ್ಕೊಂಡಿಲ್ಲ, ದಕ್ಷಿಣಕ್ಕೆ ಬಿಟ್ಟು. ಬೇರೆ ಯಾರ ಒಂದು ಅಷ್ಟೈಶಕ್ಕೆ ಇದು ಮಾಡ್ತಾಯಿದ್ರು. ಆ ಅಮ್ಮನ ಸುಮ್ಮನೆ ಕಟ್ಟು ಹೊಡೆದ ತಕ್ಷಣ ಆ ಅಮ್ಮನ ಶಾರ್ಟ್ ಮಾಡ್ಕೊಂಬಿಟ್ಲು. ಎಲ್ಲ ಕಟ್ಟೋಡ್ಸಕ್ಕೆ ತಂದಿಕ್ಕಿದ್ದೀನಿ, ನೋಡಪ್ಪ ನನಗೂ ಖರ್ಚುಗಳಿರುತ್ತೆ, ನಾನು ದೇವಸ್ಥಾನ ಮಾಡ್ತಾಯಿದ್ದೀನಿ, ಏನೋ ನನಗೂ ಅಷ್ಟು ಕೊಟ್ಟರೆ ನಾನು ಮಾಡ್ಕೊಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ ಅಂತ. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ. ಆಮೇಲೆ ಆ ಅಮ್ಮನ ಎತ್ಕೊಂಡು ಅಷ್ಟೇ ಕಟ್ಟು ಹೊಡೆದ್ಬಿಟ್ಟು ಆ ಅಮ್ಮಂದು. ಇವನ್ದೇನು ಕಟ್ಟು ಹೊಡೆದಿರ್ಲಿಲ್ಲ. ಈ ಅಮ್ಮನ ಕಟ್ಟೋಡ ತಕ್ಷಣ ಆ ಕಟ್ಟಿಗೆ ಅಂದರೆ ನಿಂಬೆಹಣ್ಣು ತೆಂಗಿನಕಾಲ ತಂದಿಕ್ಕಿರೋ ಕವರಲ್ಲಿ ಇಕ್ಕಿದ್ರೆ ಆ ಅಮ್ಮನ ಹಿಂಗೆ ಬಗ್ಗಿ ಹಿಂಗೆ ಹಿಂದೆ ತೋರಿಸ್ತೈತೆ, ಕಟ್ಟೋಡಿ ನನ್ನ ಮಗನಕ ಅಂತ. ಇವರ ರೂಪದಲ್ಲ, ಇಲ್ಲ ಇವ್ರ ಹಿಂದೆಗಡೆ ಒಂದು ರೂಪದಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಆ ಅಮ್ಮನ್ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಆ ವಿಗ್ರಹದಲ್ಲೇನೆ ಅಮ್ಮನ್ ಫುಲ್ ಬಂದ್ಬಿಟ್ಟಿದ್ದಾಳೆ. ಓಕೆ. ಆ ಅಮ್ಮಂದು ಎತ್ಕೊಂಡಿದ್ದಾರೆ, ಅದು ವಿಡಿಯೋ ಬಿಡೋಣ. ಅದು ಹಂಗೆ ಕೈಯಲ್ಲಿ ಎತ್ಕೊಂಡ್ ಬಂದಿರೋದು. ಒಂದಿಷ್ಟು ಐತೆ ಆ ಅಮ್ಮನು. ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವರು, ತುಂಬಾ ಪವರ್ಫುಲ್ ಐತೆ. ಕಟ್ ಮಾಡಕ್ ಅವ್ರ. ಅದನ್ನ ನಾನು ಇಲ್ಲಿ ಬಂದಾದ್ಮೇಲೆ ಅವ್ರಿಗೂ ಓಪನ್ ಮಾಡಿದೆ, ಆ ಅಮ್ಮನಿಗೂ ಓಪನ್ ಮಾಡಿದೆ. ಇವ್ರ ಮೇಲೆ ಇತ್ತಲ್ಲ ಕಟ್ಟೆಗಳೆಲ್ಲ ಇವ್ರದ್ದು ಓಪನ್ ಮಾಡಿದ್ದೆ. ಫುಲ್ ರೈಸ್ ಆಗ್ಬಿಟ್ಲ ಹಂಗೆ. ಆಮೇಲೆ ಅವ್ರ ಜೊತೆಲೇ ಇರೋರೇ ಹೇಳ್ತಾರ ಫ್ರೆಂಡ್ಸ್ ಎಲ್ಲ, ಸಮಯ ಇಷ್ಟು ಸ್ಟಾರ್ಟಿಂಗಲ್ಲಿ ಬಂದಿದ್ದು, ಇಷ್ಟು ಪವರ್ ಆಗಿ ಬಂದಿದ್ದಿದೆ ಫಸ್ಟ್ ಟೈಮು ಅಂತ. ಅವ್ರ ಮೈ ತುಂಬೇ ಇರಲಿಲ್ಲ, 10 ವರ್ಷ ಗ್ಯಾಪ್ ಇತ್ತು ಅಂತ ಹೇಳಿದ್ರು. ಓಕೆ. ಫುಲ್ಲು. ಆಮೇಲೆ ನನಗೂ ಏನೋ ಒಂದು ಮಾತು ಕೊಟ್ಬಿಟ್ಟು, ಏನೋ ಒಂದು ಕೆಲಸ ಮಾಡ್ಕೊಡ್ತೀನಿ ನಿನಗೆ ಅಂತ. ಆಯ್ತು ನನಗೆ ಮಾಡ್ಕೊಡಮ್ಮ, ನೀನು ದೇವಸ್ಥಾನ ಜಾಗ ತಾನೆ ನಾನು ಕೊಡಿಸ್ತೀನಿ ಬಿಡು ಅಂತ ಹೇಳಿದ್ದೀನಿ. ಓಕೆ ಓಕೆ, ಸೂಪರ್. ಏನೋ ಒಂದು ಕೆಲಸ ಕೇಳಿದ್ದೀನಿ. ಆಯಿತು, ನಾನು ಇಷ್ಟು ದಿನ ಒಳಗಡೆ ನಿನ್ಗೊಂದು ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನೋಡು, ನಿಂಗೆ ₹1 ದುಡ್ಡು ಇಸ್ಕೊಂಡಿಲ್ಲ, ನೀನು ಮಾಡ್ಕೊಟ್ಟಿದ್ದೀನಿ, ನನಗೆ ಒಂದೇ ಒಂದು ಕೆಲಸ ಮಾಡಿಕೊಡು. ಆ ಕೆಲಸ ಏನೋ ಆದರೆ ನಾನು ತಿರುಗಿ ನೀನು ದೇವಸ್ಥಾನ ಬೇಕಾ ನಾನು ಜಾಗ ಇಸ್ಕೊಡ್ತೀನಿ. ಅವರು ಪಾಪ ಅಷ್ಟು ನನಗೆ ಗೊತ್ತಿರೋರಿಲ್ಲ. ಓಕೆ. ಕೆಲವರಾದರೆ ಕಲ್ತು ಗಿಲ್ತು ಹಂಗಿಂಗೆ ದೇವ್ರು ಬಂದ ತಕ್ಷಣ ಹಂಗಿಂಗೆ ಅಂತ ಇದು ಮಾಡ್ತಾರೆ. ಇವ್ರು ನೋಡಿದ್ರೆ ಪಾಪ ಏನಕ್ಕೂ ಇದಿಲ್ಲ, ಆ ಮಟ್ಟಕ್ಕಿದ್ದಾರೆ. ಅಂದರೆ ಫುಲ್ 10 ವರ್ಷದಿಂದ ಕಂಪ್ಲೀಟ್ ಡಲ್ ಆಗಿಬಿಟ್ಟಿದ್ದಾರೆ. ಫುಲ್ ಏನಿಲ್ಲ. ಮನೆಯಲ್ಲೇ 2 ದೇವ್ರು ಇಕ್ಕಿದ್ದಾರೆ. ಒಂದು ಆದಿಶಕ್ತಿ ಚೌಡೇಶ್ವರಿ, ಇನ್ನೊಂದು ಯಾವುದೋ ಮಾರಮ್ಮಂದು, ಅದೇನೋ ಇನ್ನೊಂದೇನೋ ಬರ್ತೈತದು, ಇನ್ನೊಂದು ಮಾರಮ್ಮಂದು. ಈ ಅಮ್ಮನ ಮಾತ್ರ ಎತ್ಕೊಂಡ್ಬಂದಿದ್ದು. ಎಷ್ಟು ಪವರ್ ಆಗಿ ಇದು ಮಾಡ್ತೈತೆ. ಹಾರ ಎತ್ತಿಬಿಟ್ಟು ನಮ್ಮ ಅಪ್ಪನ ಕತ್ತಲ್ಲಿ ಹಾರ ಅದು. ಆ ಯಾರ ಎತ್ಕೊಂಬಂದು ನನ್ನ ಕತ್ತಿಗೆ ಹಾಕಿದ್ಲು. ಓಕೆ. ಅಯ್ಯಮ್ಮನ ಎತ್ಕೊಂಬಂದು
ತಿರ್ಗಿ ಏನೇನೋ ಮಾಡಕ್ಕೆ ಹೋಯ್ತೈತೆ ಅಲ್ಲಿ. ಹ್ಞೂ ಅಲ್ಲಿ ಏನು ಮಾಡೋಕ್ಕೂ ಜಾಗ ಇಲ್ಲ, ನಂಗೆ ತುಂಬ ಚಿಕ್ಕದಿರೋದು ಆಫೀಸು. ಚಿಕ್ಕ ಜಾಗ, ಹೌದು. ಹಾಂ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಮಾತು ಕೊಟ್ಬಿಟ್ಟು, ಏನಮ್ಮ ಕಟ್ಟೆಗಳೆಲ್ಲ ಹೊಡೆದಿರೋದು ನಿಂಗೆ ಖುಷಿ ಆಗಿದೆ, ಆನಂದ ಇದೆ, ಆರಾಮಾಗೈತೆ ಅಂತ ಎಲ್ಲ ಉತ್ತರ ಕೊಡ್ತೈತೆ ಅದು. ಅವ್ರ ಕೈಯಲ್ಲಿ ಇಟ್ಕೊಳಕ್ಕೆ ಆಯ್ತಲ್ಲ, ಹುಡುಗರು ಕೈ ನೋಯ್ತೈತೆ ಅಂತ. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಅವರು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಪುಣ್ಯಾತ್ಮ. ಆ ಥರ ಅವ್ರ ಹತ್ರ ಹೋಗ್ಬೇಕು ಅಂದರೆ ನಾನು ಹೇಳಿದ್ದೀನಿ, ನಂದು ಅಮ್ಮನ ಭದ್ರಕಾಳಿದೆಲ್ಲ ಇದು ಮಾಡ್ಬೇಕಂತ. ಅವ್ರ ಪರ್ಮಿಷನ್ ಕೊಡಲ್ಲ, ನಾವೇನೋ ಇದು ಮಾಡ್ಬೇಕಂದ್ರೆ ಏನಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಇವರೇ ಪವರ್ ಎಲ್ಲ ಇವರೇ ತುಂಬಿಸ್ತಾ ಇರ್ತಾರೆ. ಕೆಲವ್ರು ಗಿಡಮೂಲಿಕೆ ಹಾಕ್ತಾರೆ, ಇನ್ನು ಅದೇನೋ ಎಲ್ಲ ಬರೆದು ಇದೆಲ್ಲ ಹಾಕಿ ಎಲ್ಲ ಇದು ಮಾಡ್ತಾರೆ. ಹೌದು, ಅವ್ರು ಕಲ್ತಿರೋ ಇದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ದೇವ್ರು. ಊರಲ್ಲೆಲ್ಲ ಬರೀ ಹಿಂಗಾಳಿಸ್ತಾ ಇದ್ದಾರಂತೆ ಅವ್ರನ್ನ ಪಾಪ. ಅಯ್ಯೋ ಮಳೆ ಬರ್ತೈತಲ್ಲ, ನಿನ್ನ ದೇವ್ರು ಬರ್ತೈತೆ ನಿಲ್ಸಕ್ಕೇಳ ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಅಂತಂತೆ. ಮಾತಾಡ್ತಾ ಮಳೆ ನಿಲ್ಸೈತಂತೆ ನಿಲ್ಸಿದ್ರು. ಅದಕ್ಕೆ ಅವ್ನು ಕೇಳ್ಬೇಕಾಯ್ತಂತ. ಹೌದಾ? ಹಾಂ, ಹಂಗೆ ನಿಲ್ಲಿಸ್ಬಿಡ್ತಂತೆ, ಮಳೆನೇ ನಿಂತೋಯ್ತಂತೆ. ಅಷ್ಟೊಂದು ಗೇಲಿ ಮಾಡಿ ಅವನ್ನ ಇದು ಮಾಡಿಬಿಟ್ಟಿದ್ರು ಪಾಪ. ಅಂದ್ರೆ ಪರೀಕ್ಷೆಗಳು ಮತ್ತೆ ಹೇಳ್ತೀನಿ, ನಿನ್ನ ಮಗಂದು ಮಗ ಕಾಣಿಸ್ಲ ಅಂತ. ನನ್ನ ಮಗನ್ ಬೇಕಾದ್ರೆ ನಂದು ಬಿಡು, ಅವ್ನ ಮಕ್ಕ ಬ್ರೆಡ್ ಮಾಡು ಅಂತ. ನಾನು ಅದು ಪರ್ಮಿಷನ್ ಕೇಳಿದೆ. ನೋಡಮ್ಮ ನಿಂಗೆ ಇವಾಗ ಕ್ಲಿಯರ್ ಆಗೈತೆ, ಯಾರೋ ಬಂದು ಇವನು ಕಷ್ಟದಲ್ಲಿ ಇದ್ದಾನೆ, ಕರೆ ಕೆಲಸ ಮಾಡ್ತಾನೆ, ಯಾರೋ ಬರೋರು ಒಳ್ಳೇದು ಮಾಡಿ ಜೀವನ ಮಾಡ್ಕೊಂಡು ಹೋಗ್ಬೋದಲ್ಲಮ್ಮ. ಬಂದಿರೋ ಕಷ್ಟಗಳು ಪರಿಹಾರ ಆಗ್ತೈತೆ, ನಿನ್ನ ಪರಿಹಾರ ಮಾಡಿಕೊಡು. ಏನೋ ಅವನು ನಿನ್ನ ಪೂಜೆ ಮಾಡ್ಕೊತಾನೆ, ನಿನಗೂ ಪೂಜೆಗಳು ಬೇಕು, ಅವನು ಜೀವನ ನಡಿಬೇಕಲ್ಲ, ಏನೋ ನಡ್ಸ್ಕೊಂಡು ಹೋಯ್ತಾನೆ ಅಂತ. ನಾನು ಕೊಡ್ತೀನಿ ಎಲ್ಲ, ನಾನು ಮಾಡ್ಕೊಡ್ತೀನಿ, ಇವಾಗ ಕ್ಲಿಯರ್ ಆಗಿರೋದು ಅವ್ರಿಗೆ ಗೊತ್ತಾಗೋದು ಬೇಡ ಅಂದ್ಲು. ಸರಿ ಅಮ್ಮ ಆಯಿತು, ನಂದು ಮಕ್ಕ ತೋರಿಸು ಪರವಾಗಿಲ್ಲ, ನನ್ನ ಮಗನ ಮಕ್ಕ ಬರ್ಲ್ ಮಾಡು. ಅದನ್ನು ಪರ್ಮಿಷನ್ ಕೇಳಿದ್ದಾನೆ. ಭಾರಿ ಪವರ್ ಆಗಿ ಬಂದಿದ್ಲು. ಸೂಪರ್. ವಿಗ್ರಹನೇ ಎತ್ಕೊಂಡ್ ಬಂದಿದ್ರು, ಕ್ಲೀನಾಗಿ ಅಮ್ಮನು ಉತ್ತರ ಕೊಡ್ತೈತೆ, ಬರೀತೈತೆ ಅಮ್ಮ. ಬರೀತದೆ ಅಂದ್ರೆ ಎತ್ಕೊಂಡಾಗ ಬರೀತದೆ, ಬರವಣಿಗೆ ದೇವರು. ನಾನು ಹೇಳ್ದೆ, ನನಗೆ ಓದು ಬರೋ ನಿನ್ಗೆ ಬರೆಯೋದು ನನಗೆ ಗೊತ್ತಾಗಲ್ಲಮ್ಮ, ನೀನು ಹಂಗೆ ನನಗೆ ಹೇಳೋ, ನನಗೆ ಗೊತ್ತಾಗುತ್ತೆ ಅಂದೆ. ಆಮೇಲೆ ಹಂಗೇನೆ ಎಲ್ಲ ಇದು ಮಾಡಿದ್ಲು. ಗೋಡೆ ಮೇಲೆನೇ ಗೀಚಕ್ಕೆ ಹೋಗ್ತೈತೆ. ನಾನು ಒಂದೇನು ವಿಚಾರ, ನನಗೊಂದು ಮಾಡ್ಕೊಡಿದ್ದು, ನಾನು ಬೇಕಾದ್ರೆ ನಿನ್ನ ದೇವಸ್ಥಾನಕ್ಕೆ ನಾನು ಜಾಗ ಬೇಕಾದ್ರೆ ಇಸ್ಕೊಡ್ತೀನಿ ಅಂತ. ಅದಕ್ಕೂ ಟೈಮ್ ತೊಗೊಂಡು ಹೋಗಿದ್ದಾಳೆ. 1.5 ತಿಂಗಳು ನಾನು ಟೈಮ್ ಕೊಟ್ಟಿದ್ದೀನಿ, ನಾನು ಹಿಂಗೆ ಅಷ್ಟಲ್ಲಿ ನಾನು ಏನೋ ಒಂದು ಮಾಡ್ಕೊಡ್ತೀನಿ ಅಂತ. ಸರಿ ಅಮ್ಮ ಆಯಿತು ಮಾಡಿಕೊಡು ಅಂತ. ಸೂಪರ್. ಒಂದಷ್ಟು ಒಳ್ಳೆಯ ವಿಚಾರಗಳು, ದೈವದ ವಿಚಾರಗಳು. ಸೊ ವೀಕ್ಷಕರು, ಯಾಕಂದರೆ ಈಗ ಸಾಮಾನ್ಯವಾಗಿ ಕಟ್ಟುಗಳಾಗ್ಬಿಡ್ತಾರೆ, ಇಲ್ಲ ಏನೋ ಒಂದು ಇದರಲ್ಲಿ ಬಂಧನ ಆಗಿಬಿಡುತ್ತೆ. ದೈವಗಳು ಬರೋದನ್ನು ಆ ದಾರಿನ ಕಟ್ ಮಾಡಿಬಿಟ್ರೆ ಆ ದೈವ ಬರೋದಕ್ಕಾಗಲ್ಲ. ಬಟ್ ಇವ್ರಿಗೆ ತುಂಬ ಕಷ್ಟ, ಅವರು ಇದ್ದಿದ್ದ ಪರಿಸ್ಥಿತಿ ತುಂಬ ಕಷ್ಟದಲ್ಲಿ 10 ವರ್ಷದಿಂದ ಮೈ ಮೇಲೆ ಬರ್ತಾ ಇದ್ದಿದ್ದು ದೇವ್ರು ಕಟ್ಟಾಗಿತ್ತು. ಅವರು ಸ್ಟೋರಿ ಹೇಳಿದ್ರು, ತುಂಬ ಅವ್ರು ಹತ್ಕೊಂಡ್ರು. ಮಾತಾಡಿಸ್ತಾ ಹೋದರೆ ತುಂಬ ವಿಚಾರಗಳಿತ್ತು, ಬಟ್ ಲಿಮಿಟಾಗಿ ಮಾತಾಡಿದ್ದೀವಿ ನಾವು. ಬಟ್ ನಾಗರಾಜ್ ಅವ್ರ ಕಡೆಯಿಂದ ಅದು ಸರಿ ಹೋಗೈತೆ. ಇವತ್ತು ಆ ದೈವ ಕೂಡ ಅಂದರೆ ಒಂದು ರೀತಿ ಮಾಮೂಲಿ ಮೊದಲು ಯಾವ ಥರ ಒಂದು ಮೈ ತುಂಬ್ತಾ ಇತ್ತು ಅದೇ ಥರ ತುಂಬ್ತಾ ಇದೆ. ಸೊ ಅವರು ನೆಕ್ಸ್ಟು ದೇವಸ್ಥಾನಕ್ಕೆ ಅವರು ಕೂಡ ಆದಿಶಕ್ತಿ ಚೌಡೇಶ್ವರ ಅನ್ನೋದು ಒಂದು ದೇವಸ್ಥಾನ ಮಾಡೋದಕ್ಕೆ ಒಂದು ಯೋಜನೆ ಪ್ಲಾನ್ ಇಟ್ಕೊಂಡವ್ರೆ. ಆಗಲಿ, ಎಲ್ಲ ಒಳ್ಳೆಯದಾಗಲಿ. ದೈವದ ವಿಚಾರಗಳನ್ನ ಈ ಥರ ಒಂದಷ್ಟು ಒಂದು ಜಾಗದಲ್ಲಿ, ಯಾವುದೋ ಒಂದು ಜಾಗದಲ್ಲಿ 10 ವರ್ಷದಿಂದ ಆಗದೇ ಇದ್ದಿದ್ದು ಹೋಗಿ ಆಗೈತೆ ಅಂದರೆ ಮತ್ತು ಒಂದು ಸಾರ್ಥಕ ಇದಿದೆ ಕೆಲಸದಲ್ಲಿ ಕೂಡ ಒಂದು ತೃಪ್ತಿ. ಸೊ ಈ ಥರದ ವಿಚಾರಗಳು, ಯಾಕೆ ಅಂದರೆ ಈ ಥರದ್ದು ಸಾಕಷ್ಟು ಕಡೆ ದೈವಗಳು ಬಂಧನ ಆಗಿರುತ್ತೆ, ತೊಂದರೆ ಆಗಿರುತ್ತೆ. ಅಂಥವುಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ದಾರಿ ಕಾಣಿಸ್ಲಿ ಅಂದ್ಬಿಟ್ಟು ಈ ವಿಡಿಯೋಗಳು, ಆ ಥರ ಸಮಸ್ಯೆಗಳನ್ನ ನಾವು ಮಾತಾಡಿಸಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.